ನಕ್ಸಲರಿಂದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಛತ್ತೀಸ್ಗಢದ ಕೂಂಬಿಂಗ್ ಕಾರ್ಯಾಚರಣೆ ವೇಳೆ ಬಹಳ ಬೇಟೆಯನ್ನ ಆಡಿದ್ದಾರೆ. ಕೂಂಬಿಂಗ್ ಕಾರ್ಯಾಚರಣೆ ವೇಳೆ ಒಟ್ಟು 30 ನಕ್ಸಲರ ಎನ್ಕೌಂಟರ್ ಆಗಿದೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ನಡೆದಿರುವಂಥ ನಕ್ಸಲರ ಎನ್ಕೌಂಟರ್ ವಿಚಾರದಲ್ಲಿ ಅತಿ ದೊಡ್ಡ ಎನ್ಕೌಂಟರ್ ಪೈಕಿ ಇದು ಕೂಡ ಸೇರ್ಪಡೆಯಾಗುತ್ತೆ. ಮಾವೋವಾದಿಗಳು ಈ ಭಾಗದಲ್ಲಿ ನಕ್ಸಲೀಯ ಚಟುವಟಿಕೆಗಳನ್ನು ಹೊಂದಿದ್ರು. ಆ ಮೂಲಕ ಸಶಸ್ತ್ರ ಹೋರಾಟದಲ್ಲಿ ಅನೇಕರು ತೊಡಗಿಕೊಂಡಿದ್ರು. ಕೇವಲ ಈ ಗುಡ್ಡಗಾಡಿನಲ್ಲಿ ಕಾಡುಗಳಲ್ಲಿ ವಾಸ ಮಾಡ್ತಾ ವ್ಯವಸ್ಥೆಯ ವಿರುದ್ಧ ಹೋರಾಟದಲ್ಲಿ ಸಶಸ್ತ್ರ ಹೋರಾಟವನ್ನು ಮುಂದುವರಿಸಿದ್ರು. ಸರ್ಕಾರ ಈ ನಕ್ಸಲಿಸಮನ್ನು ಮಟ್ಟ ಹಾಕಬೇಕು, ನಕ್ಸಲಿಸಮನ್ನು ನಾಮಾವಶೇಷ ಮಾಡಬೇಕು ಅಂತ ಅನೇಕ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಲಾಗಿದೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ನಕ್ಸಲ್ ಮುಕ್ತ ರಾಜ್ಯ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಕಾರಣ ಅಂದರೆ ಇರುವ ಎಲ್ಲ ನಕ್ಸಲೀಯರು ಕೂಡ ಶರಣಾಗತಿ ಆಗೋದ್ರ ಮೂಲಕ ಮತ್ತೊಮ್ಮೆ ನಕ್ಸಲ್ ವಾದ ಇಲ್ಲಿ ಇರಬಾರ್ದು ಎನ್ನುವ ಕಾರಣಕ್ಕಾಗಿ ಅತಿ ದೊಡ್ಡ ಹೆಜ್ಜೆಯನ್ನು ನಮ್ಮ ರಾಜ್ಯ ಸರ್ಕಾರ ಇಟ್ಟಿದೆ. ಅವರಿಗೆ ಶರಣಾದಂಥ ನಕ್ಸಲರನ್ನು ಜೈಲಿಗೆ ಕಳಿಸಲಾಗಿದೆ. ಕಾನೂನಿನ ಪ್ರಕಾರವಾಗಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ. ಆದರೆ ಚಂಡೀಗಢದಲ್ಲಿ